ನೋಡಿ ಇಷ್ಟೊತ್ತು ಮಳೆ ನಿಂತಿತ್ತು. ನಾನು ವೀಡಿಯೋ ಮಾಡೋಣ ಅನ್ನೋಷ್ಟು ನೋಡಿ ಮಳೆ ಸ್ಟಾರ್ಟ್ ಆಗೋಯ್ತು. ಇವಾಗ ಇದಕ್ಕೆ ಫಸ್ಟು ಒಂದು ಲೇಯರು ಮಣ್ಣು ತುಂಬಿಸ್ಕೊಳ್ಳೋಣ. ನೋಡಿ 1 2 3 ಇದೆಲ್ಲ ಹಂಗೆ ಹೊಸ ಗಿಡಗಳಾಗಿ ಉಟ್ಕೊಳುತ್ತೆ. ಆಮೇಲೆ ಇದನ್ನ ಮಣ್ಣು ಮುಚ್ಚಿಬಿಟ್ರೆ ಆಗೋಯ್ತು ಅಷ್ಟೇ. 20 ಡೇಸ್ ಆಗಿದೆ ನೋಡಿ, ಅಷ್ಟು ಬೇಗ ಇಷ್ಟು ಬಂದಿದೆ. ನಾವು ಮಣ್ಣು ಸೇರಿಸೋದ್ರಿಂದ ನಾನು ಆವಾಗಲೇ ಹೇಳ್ದಾಗೆ ಇಳುವರಿ ಜಾಸ್ತಿ ಆಗುತ್ತೆ. ಇದು ಏನಕ್ಕೆ ಅಂದರೆ ಇದು ಮಣ್ಣಲ್ಲಿರುವಂಥ ತೇವಾಂಶನ ಕಾಪಾಡ್ಕೊಳ್ಳುತ್ತೆ. ಇದು ಹೆಂಗೆ ಗೊತ್ತಾಗುತ್ತೆ ರೆಡಿಯಾಗಿದೆ ಅಂದರೆ ಈ ಥರ ನೋಡಿ ಒಣ್ಕೊಂಡು ಬರುತ್ತೆ, ಆಮೇಲೆ ಗಿಡ ಸತ್ತೋಗ್ಬಿಡುತ್ತೆ. ಇದನ್ನು ಇವಾಗ ಅಗಿಯೋಣ. ಒಂದು ಒಳ್ಳೆ ಸೈಜ್ದು ಆಲೂಗಡ್ಡೆ ಸಿಕ್ಕಿದೆ, ಪುಟಾಣಿ. ಇದು ಎಲ್ಲ ಸ್ಮಾಲ್ ಸೈಜೇ, ಚಿಕ್ಕ ಚಿಕ್ಕದೆ, ಪರವಾಗಿಲ್ಲ. ಇಷ್ಟಾರು ಸಿಕ್ತಲ್ಲ, ಸಕ್ಕತ್ತಾಗಿದೆ. ಕಲರೇ ನೋಡಿ ಹೆಂಗೆ ಚೇಂಜ್ ಆಗೋಯ್ತು. ಹಲೋ ಎವ್ರಿವನ್, ಎಲ್ಲರಿಗೂ ಕೊಡಗು ದ ಹೆವೆನ್ ಅನ್ನೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜಲ್ಗತೆ. ನಾವು ಇವತ್ತು ಆಸ್ ಯೂಶುವಲ್ ಸುಂದರವಾದ ಕೊಡಗಿನಲ್ಲೇ ಇದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ಏನು ಮಾಡೋಕ್ಕೊಟ್ಟಿದ್ದೀನಿ ಅಂದರೆ, ನೀವು ಇತ್ತೀಚೆಗೆ ನಮ್ಮ ಈ ವಿಡಿಯೋಗಳನ್ನು ನೋಡಿದ್ರೆ ಕೃಷಿ ರಿಲೇಟೆಡ್ ವೀಡಿಯೋಸ್ ಜಾಸ್ತಿ ಆಗ್ತಾಯಿದ್ದೀನಿ. ಯಾಕೆ ಅಂದರೆ ನನಗೆ ಕೃಷಿ ಅಂದರೆ ತುಂಬ ಇಷ್ಟ. ಫಾರ್ಮಿಂಗು, ಅಗ್ರಿಕಲ್ಚರು ಅದೆಲ್ಲ ಮಾಡೋಕ್ಕೆ ತುಂಬ ಇಷ್ಟ. ಸೊ ಅದರಿಂದಾಗಿ ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ಇವತ್ತು ಹಂಗೆ ಅದೇ ರಿಲೇಟೆಡ್ ವೀಡಿಯೋ ಮಾಡೋಣ ಅಂತ. ಏನು ಮಾಡೋಣ ಅಂದರೆ, ಹಂಗೆ ನೋಡ್ತಾಯಿದ್ದೆ ಅಡುಗೆ ಮನೆಯಲ್ಲಿ ಒಂದು ಆಲೂಗಡ್ಡೆ ಇತ್ತು. ಆಲೂಗಡ್ಡೆ ಅದು ಸ್ಪ್ರೌಟ್ಸ್ ಬಂದಿತ್ತು. ಆಲೂಗಡ್ಡೆ ಹೊಸ ನೋಟ್ಸ್ ಅಂತ ಹೇಳ್ತಾರೆ, ಅದು ಬಂದಿತ್ತು. ಅಂದರೆ ಅದನ್ನು ಮಣ್ಣೊಳಗಡೆ ಹಾಕಿದ್ರೆ ಆಲೂಗಡ್ಡೆ ಮತ್ತು ಗಿಡ ಆಗುತ್ತೆ. ಗಿಡ ಆಗಿ ಮತ್ತು ಅದೇ ನೆಕ್ಸ್ಟ್ ಅದ್ರ ಇದು ಕಂಟಿನ್ಯೂ ಆಗುತ್ತೆ. ಸೊ ಆಲೂಗಡ್ಡೆದು ಇವತ್ತು ವೀಡಿಯೋ ಮಾಡೋಣ. ಕೃಷಿ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ನಲ್ಲ, ಹಂಗೆ ಆಲೂಗಡ್ಡೆನ ಮಾಡಿಬಿಟ್ಟು ಆಲೂಗಡ್ಡೆನ ಇವತ್ತು ಗಿಡ ಹಾಕೋಣ ಅಂತ ಅಂದ್ಕೋತಾ ಇದ್ದೀನಿ. ಬನ್ನಿ ನೀವು ನಮ್ಮ ಜೊತೆ. ಇವತ್ತು ಆಲೂಗಡ್ಡೆ ಲಾಸ್ಟ್ ಟೈಮ್ ನಾನು ಆಲೂಗಡ್ಡೆ ಇದು ಮಾಡೋದು ಹೆಂಗೆ ಅಂತ ಹಾಕಿದ್ದೆ, ಹಾರ್ವೆಸ್ಟ್ ಮಾಡೋದು ಹಾಕಿದ್ದೆ ವೀಡಿಯೋ. ಈ ಸರ್ತಿ ಆಲೂಗಡ್ಡೆ ನೆಟ್ಟುಬಿಟ್ಟು ಅದು ಹಾರ್ವೆಸ್ಟ್ ಮಾಡೋದು ಕಂಪ್ಲೀಟಾಗಿ ಹಾಕ್ತೀನಿ, ಎಲ್ಲ ಫುಲ್ಲು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹಾಕ್ಬಿಟ್ಟು ಹಾರ್ವೆಸ್ಟ್ ಮಾಡೋವರೆಗೂ ಈ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಬನ್ನಿ ನೀವು ನಮ್ಮ ಜೊತೆ. ನೋಡಿ ಇಷ್ಟೊತ್ತು ಮಳೆ ನಿಂತಿತ್ತು. ನಾನು ವೀಡಿಯೋ ಮಾಡೋಣ ಅನ್ನೋಷ್ಟರಲ್ಲಿ ನೋಡಿ ಮಳೆ ಸ್ಟಾರ್ಟ್ ಆಗೋಯ್ತು. ತುಂತುರು ಮಳೆ. ಇದರಲ್ಲಿ ವೀಡಿಯೋ ಮಾಡೋದು ಹೆಂಗೆ ನೋಡಿ. ಇಲ್ಲಿ ಇದೆ ಗ್ರೋ ಬ್ಯಾಗು. ಇದು ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು ನಾನು. ಇದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದರೆ ತೊಗೊಳ್ಳಿ. ಇದು ಚೆನ್ನಾಗಿದೆ. ಇದು 111ಗೇನೋ 4 ಸಿಗುತ್ತೆ. ಇದಕ್ಕೆ ಇವಾಗ ಈ ಕೆಳಗಡೆ ತೂತಿರುತ್ತಲ್ಲ, ಡ್ರೈನೇಜ್ ಹೋಲ್ಸು, ಈ ತೂತಿಗೆ ಬಟ್ಟೆ ಹಾಕಿ ಮುಚ್ಚಬೇಕು. ಯಾಕಂದರೆ ಮಣ್ಣು ಹೊಟ್ಟೋಗ್ಬಿಡುತ್ತೆ ಈ ತೂತು ಮುಚ್ಚಿಲ್ಲ ಅಂದರೆ. ಅದಕ್ಕೆ ಇದಾದಮೇಲೆ ಇದಕ್ಕೆ ಮಣ್ಣು, ಗೊಬ್ಬರ, ಎಲೆ ಅದು ಇದು ಎಲ್ಲ ತುಂಬಿಸ್ಕೊಳ್ಳೋದು. ಮತ್ತೆ ಮಳೆ ಸ್ಟಾರ್ಟ್ ಆಯಿತು ನೋಡಿ. ನಾನು ಟೈಗರ್ ಅದಕ್ಕೆ ಇಲ್ಲಿ ಶೆಡ್ಡಿಗೆ ಬಂದು ನಿಂತಿದ್ದೀವಿ, ಮಳೆ ಕಮ್ಮಿ ಆಗಲಿ ಅಂತ. ಟೈಗರ್ ಓಯ್ ನೋಡಿಲ್ಲಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗ್ರೋ ಬ್ಯಾಗಲ್ಲಿ ನೆಡ್ತಾ ಇರೋದು ಆಲೂಗಡ್ಡೆನ. ಸೊ ಅದರಿಂದ ಹೆಂಗೆ ನೆಡೋದು ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಬರೆ ಅಂದರೆ ಇದಕ್ಕೆ ಬರೆ ಅಂತ ಹೇಳ್ತಾರೆ. ಜಾಸ್ತಿ ಎಕ್ಸ್ಪ್ಲನೇಷನ್ ಕೇಳಬೇಡಿ. ಹಿಂಗಿದೆ ನೋಡಿ, ಇದು ಬರೆ. ಕೆಳಗಡೆ ಗ್ರೌಂಡು, ಈ ಕಡೆ ಇರೋದು ಬರೆ. ಇಲ್ಲಿಂದ ಮಣ್ಣು ತೆಗೆದಿದ್ದೀನಿ. ಮಣ್ಣೆಲ್ಲೂ ಇಲ್ಲ ಅಂದರೆ ಈ ಥರದ ಇದರಿಂದನೇ ತೆಗಿಬೇಕು ನಮ್ಗೆ ಮಣ್ಣು, ಬೇರೆ ಎಲ್ಲೂ ಇಲ್ಲ. ಇದು ಒಳ್ಳೆ ಮಣ್ಣಿದೆ, ಇದನ್ನು ತೆಗೆದು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಗ್ರೋ ಬ್ಯಾಗಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಇದೆಲ್ಲ ಕ್ಲೋಸ್ ಮಾಡಾಗಿದೆ, ಡ್ರೈನಿಂಗ್ ಹೋಲ್ಸ್ನೆಲ್ಲ ಬಟ್ಟೆಯಿಂದ ಕ್ಲೋಸ್ ಮಾಡಾಗಿದೆ. ಇವಾಗ ಇದಕ್ಕೆ ಫಸ್ಟು ಒಂದು ಲೇಯರು ಮಣ್ಣು ತುಂಬಿಸ್ಕೊಳ್ಳೋಣ. ಈ ಒಂದು ಲೇಯರು ಮಣ್ಣು ತುಂಬಿಸ್ಕೊಂಡಾದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಎಲೆ ಗೊಬ್ಬರ ಅದು ಇದೆಲ್ಲ ಹಾಕ್ಕೊಳ್ಳೋಣ. ಲೇಯರ್ ಬೈ ಲೇಯರ್ ಹಾಕ್ಕೊಳ್ಳೋಣ. ಯಾಕಂದರೆ ಆ ಆಲೂಗಡ್ಡೆ ಬೆಳೀತಾ ಅದಕ್ಕೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಈ ಎಲೆಗಳಲ್ಲಿರೋಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಆಲೂಗಡ್ಡೆಗೆ ಸಿಗುತ್ತೆ. ಆದ್ದರಿಂದ ನಾವು ಇದಕ್ಕೆ ಯಾವುದೇ ರೀತಿಯ ಗೊಬ್ಬರ ಏನು ಹಾಕೋದು ಬೇಕಾಗಿಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಮಣ್ಣಲ್ಲಿ ಅಷ್ಟು ಇದಿರೋಲ್ಲ, ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸ್ ಇರೋಲ್ಲ. ಆದ್ದರಿಂದ ನಾವು ಈ ಥರ ಎಲೆ ಗೊಬ್ಬರ ಅದು ಇದೆಲ್ಲ ಕೊಡೋದ್ರಿಂದ ಅದು ಚೆನ್ನಾಗಿ ಬರುತ್ತೆ. ಬನ್ನಿ ಇವಾಗ ಎಲೆ ಗೊಬ್ಬರ ತೊಗೊಂಬರೋಣ. ಈ ಎಲೆ ಗೊಬ್ಬರ ಏನಿಲ್ಲ, ನಮಗೆ ತೋಟದಲ್ಲೇ ಸಿಗುತ್ತೆ. ಅದು ಈ ಕಾಫಿಯಲ್ಲೆಲ್ಲ ಇರುತ್ತಲ್ಲ, ಅದೆಲ್ಲ ಬಿದ್ದು ಅದೆಲ್ಲ ಫುಲ್ಲು ಡಿಕಂಪೋಸ್ ಆಗಿ ಒಳ್ಳೆ ಸಖತ್ತಾಗಿರೋ ಗೊಬ್ಬರ ಆಗುತ್ತೆ. ಅದನ್ನೇ ತಂದು ಹಾಕೋಣ ಬನ್ನಿ. ನೋಡಿ ಕಲರ್ ಹೆಂಗಿದೆ ಎಲ್ಲ ಫುಲ್ಲು. ಇದೆಲ್ಲ ನೋಡಿ ಕಲರ್ ಒಂಥರ ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿದೆ. ಇದೇ ಎಲೆ ಗೊಬ್ಬರ. ಇದನ್ನೆಲ್ಲ ತಂದು ಹಾಕೊಳ್ಳೋಣ ಬನ್ನಿ.
ಇದನ್ನ ಇದಕ್ಕೆ ಹಾಕೊಳ್ಳೋಣ. ಮಣ್ಣು ಹಾಕೊಳ್ಳೋಣ ಒಂದು ಸ್ವಲ್ಪ. ಈ ಥರನೇ ಮಾಡಿಕೊಂಡ್ರೆ ಒಳ್ಳೆಯದು. ಇದು ಹಸಿರೆಲೆ ಗೊಬ್ಬರ, ಇದನ್ನು ಸ್ವಲ್ಪ ಹಾಕೊಳ್ಳೋಣ. ಇದಾದಮೇಲೆ ಇದ್ರ ಮೇಲೆ ಮಣ್ಣು ಹಾಕೊಂಬಿಡೋಣ ಚೆನ್ನಾಗಿ. ನೋಡಿ ನಮ್ಮ ಗ್ರೋ ಬ್ಯಾಗ್ ರೆಡಿ ಆಯಿತು. ಇಷ್ಟೇ, ನಾವು ಹಿಂಗೆ ಮಾಡೋದು ಯಾವಾಗಲೂ. ಚೆನ್ನಾಗಿ ಬರುತ್ತೆ ಎಲ್ಲ ತರಕಾರಿಗಳೆಲ್ಲ. ನೋಡಿ ರೆಡಿ ಆಯಿತು ಗ್ರೋ ಬ್ಯಾಗು. ಮಳೆ ಸ್ಟಾರ್ಟ್ ಆಯಿತು, ಮಳೆ ಜೋರಾಯಿತು. ಬನ್ನಿ ಇದನ್ನ ಅಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು. ಮಳೆ ಬರ್ತಾಯಿದೆ, ನೋಡೋಣ. ಮಳೆ ನೋಡಿ ಜಾಸ್ತಿ ಆಯಿತು. ಮಳೇಲಿ ವೀಡಿಯೋ ಮಾಡ್ಬೋದು, ಬಟ್ ಮೈಕು ಫೋನು ಎಲ್ಲ ಚಂಡಿ ಆಗಿಬಿಟ್ರೆ ಆಮೇಲೆ ಅಷ್ಟೇ ಕಷ್ಟ. ಅದಕ್ಕೋಸ್ಕರ ಮಾಡ್ತಾಯಿಲ್ಲ, ಜೋರಾಗೋಯ್ತು. 2000 years later. ಸೊ ಫೈನಲಿ ಮಳೆ ನಿಲ್ತು. ವೀಡಿಯೋ ಇನ್ನು ಕಂಟಿನ್ಯೂ ಮಾಡ್ಬೋದು. ಅವಾಗಲಿಂದ ಮಳೆ ಬರ್ತಾನೇ ಇತ್ತು, ಈಗ ಸ್ವಲ್ಪ ನಿಲ್ತು. ಇದು ನೋಡಿ, ಇದೇ ಆಲೂಗಡ್ಡೆ. ಇದು ನೋಡಿ ಆಲ್ರೆಡಿ ಇದೆಲ್ಲ ಬಂದಿದೆ ನೋಡಿ. ಇದು ಆಲ್ರೆಡಿ ನೋಡಿ 1 2 3 ಇದೆಲ್ಲ ಹಂಗೆ ಹೊಸ ಗಿಡಗಳಾಗಿ ಉಟ್ಕೊಳುತ್ತೆ. ಇದನ್ನು ಮಣ್ಣೊಳಗಡೆ ಹಾಕಿದ್ರೆ ಆಯ್ತು ಅಷ್ಟೇ. ನೋಡಿ ಇಲ್ಲೆಲ್ಲ ಸುತ್ತಲೂ ತರಕಾರಿ ಬೆಳೆಸ್ಕೊಂಡಿದ್ದೀನಿ. ಗ್ರೋ ಬ್ಯಾಗ್ ಇಟ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಇದಿದೆ ಸ್ವೀಟ್ ಪೊಟ್ಯಾಟೊ, ಇದು ಸಿಹಿಗೆಣಸು ಇದಿದೆ. ಇದು ಇವತ್ತು ಮಾಡ್ಕೊಂಡಿರೋ ಗ್ರೋ ಬ್ಯಾಗು. ಅದರಲ್ಲಿ ಆಲೂಗಡ್ಡೆ ನೆಡಬೇಕು. ಇದರಲ್ಲಿ ಇದಿದೆ ಪೆಪ್ಪರು, ಪೆಪ್ಪರ್ ಅಂತೀನಿ ಸಾರಿ, ಇದು ಕ್ಯಾಪ್ಸಿಕಮ್ ಇದೆ. ಇದರಲ್ಲಿ ಚಿಕ್ಕದ್ರಲ್ಲಿ ದಾಳಿಂಬೆ ಇದು ಹಾಕಿದ್ದೀನಿ. ದಾಳಿಂಬೆ ಸುಮ್ಮನೆ ಟ್ರೈ ಮಾಡೋಣ ಅಂತ, ಬರುತ್ತಾ ಅಂತ. ಇದರಲ್ಲಿ ಇದು ಸುವರ್ಣಗೆಡ್ಡೆ ಅಂತ ಕರೀತಾರೆ, ಇದಿದೆ. ಇನ್ನು ಇದರಲ್ಲಿ ಲೆಟ್ಯೂಸ್ ಇದೆ, ಅದಿನ್ನೂ ಬಂದಿಲ್ಲ, ಬರಬೇಕು. ಇನ್ನು ಇದರಲ್ಲಿ ಹೂವಿಂದ ಹಾಕಿದ್ದೀನಿ, ಸುಮ್ಮನೆ ಹಾಕಿದ್ದೀನಿ. ನೋಡಿ ಈ ಹೂವು, ಇದು ಯಾವುದೋ ಹೂವು ಕಾಣಿಸ್ತಾ ಇದೆಯಾ, ಆ ಹೂವು ಹಾಕಿದ್ದೀನಿ. ಹಂಗೆ ಇಲ್ಲೇ ಎಷ್ಟು ನಮ್ಗೆ ಬೇಕಾಗಿರೋದೆಲ್ಲ ಇಲ್ಲೇ ಬೆಳ್ಕೊತೀವಿ. ಆಮೇಲೆ ನೀವು ಈ ಕಡೆ ನೋಡಿದ್ರೆ ಇಲ್ಲಿ ಪಪ್ಪಾಯ ಕಾಣಿಸುತ್ತೆ, ಇಲ್ಲಿ ಡಬಲ್ ಬೀನ್ಸ್ ಕಾಣಿಸುತ್ತೆ, ಇಲ್ಲಿ ಮರ್ಗೆಂಟ್ಸ್ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಜೋಳ ಇದೆ, ಆಮೇಲೆ ಇಲ್ಲಿ ರಾಮಫಲ ಇದೆ, ಇಲ್ಲಿ ಮೆಣಸಿನ್ಕಾಯಿ ಇದೆ. ನೋಡಿ ಮೆಣಸಿನ್ಕಾಯಿ ಎಲ್ಲ ಹೂವು ಎಲ್ಲ ಬಿಟ್ಟಿದೆ ಇಲ್ಲೆಲ್ಲ. ನೋಡಿ ಈ ಥರ ನಮಗೆ ಬೇಕಾಗಿರೋದೆಲ್ಲ ನಾವೇ ಬೆಳ್ಕೊತೀವಿ. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಬದನೆಕಾಯಿ, ಇಲ್ಲಿ ಸಪೋಟ, ಇದು ಲೇಡೀಸ್ ಫಿಂಗರು ಅಂದರೆ ಬೆಂಡೆಕಾಯಿ ಅದಿದೆ. ಇದು ಸೀತಾಫಲ ಇದೆ, ಎಲ್ಲ ಇದೆ. ಇಲ್ಲಿ ನೋಡಿ ಗೆಣಸಿದೆ, ಇಲ್ಲೂ ಗೆಣಸು ಇದೆ, ಕರಿಬೇವಿದೆ. ನೋಡಿ ಈ ಥರ ನಮಗೆ ಬೇಕಾಗಿರೋದೆಲ್ಲ ನಾವೇ ಆರಾಮಾಗಿ ಬೆಳ್ಕೊತೀವಿ. ಅಂದರೆ ಜಾಸ್ತಿ ಪ್ರಮಾಣದಲ್ಲ, ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಬೇಕಾಗಿರೋದನ್ನೆಲ್ಲ ನಾವೇ ಬೆಳ್ಕೊತೀವಿ. ಗ್ರೋ ಬ್ಯಾಗ್ನ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದಕ್ಕೆ ಇದು ಹಾಕೊಳ್ಳೋಣ, ಪೊಟ್ಯಾಟೋನ ನೆಡೋಣ. ಇದೇನಿಲ್ಲ, ಒಂದಿಷ್ಟು ಈ ಥರ ಗುಂಡಿ ಮಾಡಿಬಿಟ್ಟು ಇಲ್ಲಿ ಒಂದು ಮಧ್ಯದಲ್ಲಿ ಹಿಂಗೆ ಹಾಕಿದ್ರೆ ಆಯಿತು. ಆಮೇಲೆ ಇದನ್ನ ಮಣ್ಣು ಮುಚ್ಚಿಬಿಟ್ರೆ ಆಗೋಯ್ತು ಅಷ್ಟೇ, ಆಯಿತು. ಸೊ ಇದು ಆಗಿದೆ, ನೆಟ್ಟಾಗಿದೆ. ಇನ್ನೊಂದು 3-4 ಮಂತ್ಸಲ್ಲಿ ಆಲೂಗಡ್ಡೆ ರೆಡಿ. 3-4 ಮಂತ್ಸು ಬೇಡ ಅನಿಸುತ್ತೆ, ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ಮಂತ್ಸ್ ಅಂತ. ನಾನು ಹಾಕಿರ್ತೀನಿ ಎಷ್ಟು ಮಂತ್ಸು ಅಂತ. ಅಷ್ಟರಲ್ಲಿ ಆಲೂಗಡ್ಡೆ ರೆಡಿಯಾಗಿರುತ್ತೆ. ಅದಾದಮೇಲೆ ಹಾರ್ವೆಸ್ಟ್ ಮಾಡೋ ವೀಡಿಯೋನು ಇದರಲ್ಲಿ ಹಾಕಿರ್ತೀನಿ. ಬನ್ನಿ ಆಯಿತು, ಇನ್ನು ಎಷ್ಟು ಮಂತ್ಸು ವೆಯ್ಟ್ ಮಾಡೋಣ, ನೆಕ್ಸ್ಟ್ ನೋಡೋಣ. ಓಕೆ, ಅಲ್ಲಿವರೆಗೂ ಬಾಯ್. 20 days later. ಸೊ ನಾವು ಈ ಪೊಟ್ಯಾಟೊ ನೆಟ್ಟು ಒಂದು 20 days ಆಗಿದೆ. ನೋಡಿ ಅಷ್ಟು ಬೇಗ ಇಷ್ಟು ಬಂದಿದೆ. 3 ಗಿಡಗಳು ಬರ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ. ಬಟ್ ಇದಕ್ಕೆ ಲೀಫ್ ಕರ್ಲ್ ಡಿಸೀಸ್ ಅಂತ ಬರುತ್ತೆ. ಅದೊಂದು ಸ್ವಲ್ಪ ಆಗಿದೆ. ಅದು ತೊಂದರೆಯಲ್ಲಿ ಏನು ಮಾಡೋಕ್ಕಾಗಲ್ಲ. ನಾವು ಇದಕ್ಕೆ ಯಾವುದೇ ರೀತಿಯ ಪೆಸ್ಟಿಸೈಡ್ಸ್ ಆಗಲಿ ಅಥವಾ ಏನು ಹಾಕಲ್ಲ. ಬಂದರೆ ಬರುತ್ತೆ, ಇಲ್ಲಾಂದ್ರಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಬರ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ. ಇವಾಗ ಈ ಗಿಡಕ್ಕೆ ಹಲ್ಲಿಂಗ್ ಅಂತ ಮಾಡಬೇಕು. ಹಲ್ಲಿಂಗ್ ಅಂದರೆ ಏನು ಅಂದರೆ ಅದ್ರ ಬುಡ ಇರುತ್ತಲ್ಲ, ಅದ್ರ ಸ್ಟೆಮ್ ಅಂತ ಇರಲ್ಲ, ಅದಕ್ಕೆ ಇನ್ನೂ ಮಣ್ಣು ಸೇರಿಸ್ಬೇಕು. ಪೊಟ್ಯಾಟೊ ಗಿಡಕ್ಕೆ ಆ ಥರ ಮಾಡೋದ್ರಿಂದ ಜಾಸ್ತಿ ಪೊಟ್ಯಾಟೋಸ್ ಬಿಡುತ್ತೆ, ಆಲೂಗಡ್ಡೆ ಜಾಸ್ತಿ ಬರುತ್ತೆ. ಇದು ಮಣ್ಣು ತೊಗೊಂಡಿದ್ದೀನಿ. ಇವಾಗ ಈ ಗಿಡಕ್ಕೆ ಮಣ್ಣು ಸೇರಿಸೋಣ. ನಾವು ಮಣ್ಣು ಸೇರಿಸೋದ್ರಿಂದ ನಾನು ಆವಾಗಲೇ ಹೇಳ್ದಾಗೆ ಇಳುವರಿ ಜಾಸ್ತಿ ಆಗುತ್ತೆ. ಯಾಕಂದರೆ ಇದು ಈ ಪೊಟ್ಯಾಟೊ ಅಥವಾ ಆಲೂಗಡ್ಡೆ ಏನಿದೆಯಲ್ಲ, ಇದು ರೂಟ್ ವೆಜಿಟೇಬಲ್ ಅಲ್ವಾ, ಇದು ಬೇರಲ್ಲಿ ಗೆಡ್ಡೆ ಬೆಳೆಯುವಂಥದ್ದು. ನಾವು ಈ ಥರ ಮಣ್ಣು ಸೇರಿಸೋದ್ರಿಂದ ಏನಾಗುತ್ತೆ, ಅದಕ್ಕೆ ಆಲೂಗಡ್ಡೆನ ಉತ್ಪಾದನೆ ಮಾಡೋಕ್ಕೆ ಅದಕ್ಕೆ ಜಾಸ್ತಿ ಜಾಗ ಸಿಗ್ದಂಗೆ ಆಗುತ್ತೆ. ಈ ಬೇರಲ್ಲಿ ಇನ್ನೂ ಹೆಚ್ಚು ಆಲೂಗಡ್ಡೆ ಉತ್ಪತ್ತಿ ಆಗುತ್ತೆ.
ಅದು ಬೆಳೀತಾ ಬೆಳೀತಾ ಮಣ್ಣು ಸೇರಿಸಿದಷ್ಟು ಅಲ್ಲೆಲ್ಲ ಆಲೂಗಡ್ಡೆ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ. ಸೊ ಅದರಿಂದ ಈ ಥರ ಮಾಡೋದ್ರಿಂದ ಒಳ್ಳೆಯದು, ಜಾಸ್ತಿ ಆಲೂಗಡ್ಡೆ ಸಿಗುತ್ತೆ. ಗೊತ್ತಿಲ್ಲ ನಮಗೆ ಇಲ್ಲಿ ಕೊಡಗಲ್ಲಿ ಎಷ್ಟು ಆಲೂಗಡ್ಡೆ ಏನು ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಆಲೂಗಡ್ಡೆ ನಿಜವಾಗ್ಲೂ ಇಲ್ಲಿ ಬೆಳಿಬೋದಾ ಇಲ್ವಾ ಅಂತ ನಾನು ಎಷ್ಟೊಂದು ಸತಿ ಟ್ರೈ ಮಾಡಿದೆ. ಪ್ರತಿ ಸತಿ ಹಾಕ್ದಾಗಲೂ ಜಾಸ್ತಿ ಏನು ಸಿಗ್ತಾಯಿರಲಿಲ್ಲ. ಬೇಬಿ ಪೊಟ್ಯಾಟೋಸ್ ಸಿಗ್ತಾಯಿತ್ತು, ಚಿಕ್ಕ ಚಿಕ್ಕ ಪೊಟ್ಯಾಟೋಸು. ನಾನು ವೀಡಿಯೋ ಮಾಡಿದ್ದೀನಿ, ನಮ್ಮ ಚಾನಲಲ್ಲಿದೆ. ಜಾಸ್ತಿ ಆಲೂಗಡ್ಡೆ ಸಿಗೋಲ್ಲ, ಇದರಲ್ಲಿ ಸ್ವಲ್ಪ ಜಾಸ್ತಿ ಸಿಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಏನು ಅಂತ. ಇನ್ನೊಂದು 2 ಮಂತ್ಸ್ ವೆಯ್ಟ್ ಮಾಡಿಬಿಟ್ಟು ನೋಡೋಣ ಏನಾದ್ರು ಇದು ಎಷ್ಟು ಆಲೂಗಡ್ಡೆ ಸಿಗುತ್ತೆ ಅಂತ. ಅದನ್ನು ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ. ಮಣ್ಣೆಲ್ಲ ಸೇರಿಸ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ಸ್ವಲ್ಪ ಕವರ್ ಮಾಡೋಣ ಎಲೆಗಳಿಂದ. ಇದು ಏನಕ್ಕೆ ಅಂದರೆ ಇದು ಮಣ್ಣಲ್ಲಿರುವಂಥ ತೇವಾಂಶನ ಕಾಪಾಡ್ಕೊಳ್ಳುತ್ತೆ. ನಾವು ಅಕಸ್ಮಾತ್ ನೀರು ಹಾಕೋಕ್ಕಾಗಿಲ್ಲ ಅಥವಾ ಮಳೆ ಬರಲಿಲ್ಲ ಅಂದಾಗ ಈ ತೇವಾಂಶ ಇದು ಮಣ್ಣಲ್ಲಿರೋದು ಹೆಚ್ಚು ಕಾಲ ಹಂಗೆ ಇರುತ್ತೆ. ಅದರಿಂದ ಈ ಥರ ಕವರ್ ಮಾಡೋದು ಒಳ್ಳೆಯದು. ಸೊ ಈ ಆಲೂಗಡ್ಡೆ ಗಿಡಕ್ಕೆ ಇವಾಗ 3 ಮಂತ್ಸ್ ಆಗಿದೆ. 3 ಮಂತ್ಸ್ ಅಪ್ಡೇಟ್ ಇದು. ಆಲ್ಮೋಸ್ಟ್ ಒಣಗೋಗಿದೆ. ಅಂದರೆ ಇದು ಆಲೂಗಡ್ಡೆ ಹೆಂಗೆ ಅಂದರೆ 70 to 120 ಡೇಸಲ್ಲಿ ಇದು ಆಲೂಗಡ್ಡೆ ರೆಡಿಯಾಗಿರುತ್ತೆ. ಇದು ಹೆಂಗೆ ಗೊತ್ತಾಗುತ್ತೆ ರೆಡಿಯಾಗಿದೆ ಅಂದರೆ ಈ ಥರ ನೋಡಿ ಒಣ್ಕೊಂಡು ಬರುತ್ತೆ, ಆಮೇಲೆ ಗಿಡ ಸತ್ತೋಗ್ಬಿಡುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಆಲೂಗಡ್ಡೆ ರೆಡಿಯಾಗಿದೆ ಅಂತ. ಇದು ಇನ್ನೊಂದು ಸ್ವಲ್ಪ ಟೈಮ್ ಬಿಡೋಣ, ಇನ್ನೊಂದು 10-15 ಡೇಸ್ ಬಿಟ್ಟು ನೋಡೋಣ ಹೆಂಗಾಗುತ್ತೆ ಅಂತ. ನೋಡಿಬಿಟ್ಟು ಆಮೇಲೆ ಹಾರ್ವೆಸ್ಟ್ ಮಾಡೋಣ. ನೋಡೋಣ ಎಷ್ಟು ಆಲೂಗಡ್ಡೆ ಸಿಗುತ್ತೆ ಅಂತ ಆಮೇಲೆ ನೋಡೋಣ. ನನ್ನ ಪ್ರಕಾರ ನನಗೇನು ಅನಿಸುತ್ತೆ ಅಂದರೆ ಜಾಸ್ತಿ ಆಲೂಗಡ್ಡೆ ಸಿಕ್ಕಿರಲ್ಲ. ನಾರ್ಮಲಾಗಿ ನಾನು ನೋಡ್ದಂಗೆ ಕೊಡಗಲ್ಲಿ ನಾನು ಬೆಳೆಸಿರೋ ಪ್ರಕಾರ ಜಾಸ್ತಿ ಆಲೂಗಡ್ಡೆ ಆಗೋಲ್ಲ, ಸ್ವಲ್ಪನೇ ಆಗೋದು. ನೋಡೋಣ ಎಷ್ಟು ಸಿಗುತ್ತೆ ಅಂತ ನೋಡೋಣ ಹಾರ್ವೆಸ್ಟ್ ಮಾಡಬೇಕಾದ್ರೆ. ಸೊ ಇವತ್ತಿಗೆ ಆಲೂಗಡ್ಡೆ ಹಾಕಿ 100 ಡೇಸ್ ಆಗಿದೆ. ಕರೆಕ್ಟ್ 100 ಡೇಸ್ ಇವತ್ತು. ನೋಡ್ಬೋದು ನೀವು ಆಲ್ಮೋಸ್ಟ್ ಎಲ್ಲ ಒಣಗೋಗಿದೆ. ಇದನ್ನು ಇವಾಗ ಅಗಿಯೋಣ. ಆ್ಯಕ್ಚುಲಿ ಆಲೂಗಡ್ಡೆಗೆ 70 to 120 ಡೇಸ್ ಒಳಗಡೆ ಹಾರ್ವೆಸ್ಟಿಗೆ ರೆಡಿ ಆಗುತ್ತೆ. ನಮ್ಮದು ಇದು ಆಲ್ರೆಡಿ 100 ಡೇಸ್ ಆಗಿದೆ, ಅಂದರೆ ಕರೆಕ್ಟ್ ಮಧ್ಯದಲ್ಲಿದೆ. ಸೊ ಗಿಡ ಒಣಗಿರೋದ್ರಿಂದ ಇದು ಆಲ್ಮೋಸ್ಟ್ ಹಾರ್ವೆಸ್ಟಿಗೆ ರೆಡಿ ಆಗಿದೆ ಅಂತ ಅರ್ಥ. ನಾವಿವಾಗ ಇದನ್ನ ಅಗಿಯೋಣ. ಎಷ್ಟು ಬರುತ್ತೆ ಏನೋ ಗೊತ್ತಿಲ್ಲ. ನನ್ನ ಪ್ರಕಾರ ಜಾಸ್ತಿ ಏನು ಸಿಗೋಲ್ಲ ಅಂತ ನನ್ನ ಅನಿಸಿಕೆ. ಲಾಸ್ಟ್ ಟೈಮ್ ನಾನು ನೆಲದಲ್ಲಿ ಹಾಕಿದ್ದೆ, ನೆಲದಲ್ಲೂ ಅಷ್ಟೇನು ಸಿಕ್ಕಿರಲಿಲ್ಲ, ತುಂಬ ಕಮ್ಮಿ ಸಿಕ್ಕಿತ್ತು. ಈ ಸತಿ ಗ್ರೋ ಬ್ಯಾಗಲ್ಲಿ ಹಾಕಿದ್ದೀನಿ. ಗ್ರೋ ಬ್ಯಾಗಲ್ಲಿ ಎಷ್ಟು ಸಿಗುತ್ತೆ ಅಂತ ನೋಡೋಣ. ಜಾಸ್ತಿ ಏನು ಸಿಗೋಲ್ಲ, ಯಾಕಂದರೆ ಇಲ್ಲೆಲ್ಲ ಅಷ್ಟು ಆಲೂಗಡ್ಡೆ ಎಲ್ಲ ಅಷ್ಟು ಚೆನ್ನಾಗಿ ಬರೋಲ್ಲ. ಏನೋ ನಂಗೆ ಗೊತ್ತಿಲ್ಲ ಅದೇನಕ್ಕೆ. ಕೆಲವರು ವೀಡಿಯೋ ನೋಡಿದಾಗ ಒಬ್ಬೊಬ್ರದ್ರಲ್ಲಿ ಎಷ್ಟೊಂದು ಬಂದಿರುತ್ತೆ, ಬಟ್ ನಾವು ಬೆಳೆದಾಗ ಅಷ್ಟು ಬಂದೇ ಇಲ್ಲ. ನಾನು ಎಷ್ಟೊಂದು ಸತಿ ಟ್ರೈ ಮಾಡಿದಾಗೆಲ್ಲ ಸ್ವಲ್ಪನೇ ಬಂದಿರುತ್ತೆ. ಈ ಸತಿ ಎಷ್ಟು ಬಂದಿರುತ್ತೆ ಅಂತ ನೋಡೋಣ. ಬನ್ನಿ ಇವಾಗ ಅಗಿಯೋಣ. ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದೀನಿ, ಒಂದು ಕೈಯಲ್ಲಿ ಅಗಿಬೇಕು, ಸ್ವಲ್ಪ ಕಷ್ಟ. ಇವಾಗ ನೋಡೋಣ ಎಷ್ಟು ಬಂದಿದೆ ಅಂತ, ಅಥವಾ ಬಂದಿದೆ ಇಲ್ವಾ ಅಂತ, ಏನಾದ್ರು ಸಿಕ್ಕಿದೆ ಇಲ್ವಾ ನೋಡುವ. ಮೊಮೆಂಟ್ ಆಫ್ ಟ್ರೂತ್. ಏನೂ ಇಲ್ಲ ಅನಿಸ್ತಾ ಇದೆ ನೋಡಿ ಇಲ್ಲಿ ಆಲೂಗಡ್ಡೆ. ವಾವ್, ಸುಮಾರಿದೆ. ವಾವ್, ಒಂದು ಒಳ್ಳೆ ಸೈಜ್ದು ಆಲೂಗಡ್ಡೆ ಸಿಕ್ಕಿದೆ. ಇಟ್ಕೊಳ್ಳೋಣ ಇಲ್ಲಿ. ಇನ್ನೂ ಇರಬೇಕು, ಇನ್ನೂ ಇದೆ. ಇದು ನೋಡಿ ಬೇಬಿ ಪೊಟ್ಯಾಟೊ, ಪುಟಾಣಿದು. ಎಷ್ಟು ಸಿಗ್ಬೋದು ಅಂತ ನೋಡೋಣ. ಒಂದು ಚಿಕ್ಕದಷ್ಟೇ ಹಾಕಿದ್ದು ನಾನು ಇದರಲ್ಲಿ. ಎಷ್ಟು, ವಾವ್, ಪರವಾಗಿಲ್ಲ. ಸೈಜ್ ಸ್ವಲ್ಪ ಚಿಕ್ಕದೆ, ಬಟ್ ಸುಮಾರಾಗಿದೆ ನೋಡಿ. 3 ಸಿಕ್ಕಿದೆ. ಇನ್ನು ಅಗಿಯೋಣ ಬನ್ನಿ. ಇನ್ನೂ ಇರ್ಬೋದು, ಸುಮಾರಿದೆ. ವಾವ್, ಇಂದ ಪುಟಾಣಿ ಅಷ್ಟೇ. ಬೇಬಿ ಪೊಟ್ಯಾಟೋಸ್ ಅಂತ ಕರೀತಾರೆ ನೋಡಿ ಇದಕ್ಕೇನೆ. ಇದೆರಡು ಓಕೆ ಸೈಜು, ಇನ್ನೆರಡು ಚಿಕ್ಕ ಸೈಜು. ಇದೊಂದು ಸಿಕ್ತು, ಇನ್ನೂ ಇದೆ ನೋಡೋಣ. ಇಲ್ಲ ಅಷ್ಟೇ, ಪರವಾಗಿಲ್ಲ. ಇಷ್ಟಾದ್ರೂ ಸಿಕ್ತಲ್ಲ. ಒಂದು 25 ಗ್ರಾಮ್ಸ್, 25 ಅಲ್ಲ, ಇನ್ನೂ ಜಾಸ್ತಿ ಇರ್ಬೋದು. ಇದು ಸ್ವಲ್ಪ ದೊಡ್ಡದಿದೆ ಅಲ್ಲ. ಸೊ ನೋಡಿದ್ರಲ್ಲ ಎಷ್ಟು ಪೊಟ್ಯಾಟೊ ಸಿಕ್ತು. ಒಂದು 2 ಸ್ಮಾಲ್ ಸೈಜು, 5 ಎಕ್ಸ್ಟ್ರಾ ಸ್ಮಾಲ್ ಸೈಜು. ಎಲ್ಲ ಸ್ಮಾಲ್ ಸೈಜೆ, ಚಿಕ್ಕದೆ. ಇದೆರಡು ಪರವಾಗಿಲ್ಲ, ಇನ್ನು ಮಿಕ್ಕಿದೆಲ್ಲ ತುಂಬ ಚಿಕ್ಕದು. ಪರವಾಗಿಲ್ಲ, ಇಷ್ಟಾದ್ರೂ ಸಿಕ್ತಲ್ಲ. ಆಲ್ಮೋಸ್ಟ್ ಇದೇ ಸೈಜ್ದೆ, ಇದಕ್ಕಿಂತ ಸ್ವಲ್ಪ ದೊಡ್ಡದಿತ್ತು. ಆ ಸೈಜ್ದು ಒಂದು ಪೊಟ್ಯಾಟೊ ಹಾಕಿದೆ, ಅದರಲ್ಲಿ ಇಷ್ಟು ಸಿಕ್ತು. ಸೊ ಹೆಂಗಿತ್ತು ನೋಡಿ ಈ ವಿಡಿಯೋ.
ಫುಲ್ ಸ್ಟಾರ್ಟಿಂದ ಎಂಡ್ವರೆಗೂ ಹಾಕಿದ್ದೀನಿ. ಗಿಡ ಪ್ಲ್ಯಾಂಟ್ ಮಾಡೋದ್ರಿಂದ ಹಿಡಿದು ಹಾರ್ವೆಸ್ಟ್ವರೆಗೂ ಎಲ್ಲ ಒಂದೇ ವಿಡಿಯೋ. ಇದು ಎಷ್ಟು 100 ಡೇಸ್ ತೊಗೊತು ಈ ವಿಡಿಯೋ ಮಾಡೋಕ್ಕೆ. ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆಮೇಲೆ ಅದೇ ಹೇಳಿದ್ದು, ಈ ಪೊಟ್ಯಾಟೊ ಬೇರೆಯವ್ರು ಹಾಕಿದ್ರೆ ಜಾಸ್ತಿ ಬರುತ್ತೆ, ನಾವು ಹಾಕಿದ್ರೆ ಯಾಕೋ ಅಷ್ಟು ಬರೋಲ್ಲ. ಇದು ಈ ವೆದರ್ಗೆ ಸೂಟ್ ಆಗೋಲ್ಲ ಅನಿಸುತ್ತೆ, ಅಷ್ಟು ಬರೋಲ್ಲ. ಅದಕ್ಕೆ ಬೇರೆ ಥರನೇ ವೆದರು, ಬೇರೆ ಥರನೇ ಸಾಯಿಲ್ ಬೇಕೇನೋ. ಸೊ ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ಅದೇ ಮುಂಚೆನೂ ಮಾಡಿದ್ದೆ, ಸುಮಾರು ಸತಿ ಪೊಟ್ಯಾಟೊ ಎಲ್ಲ ಬೆಳ್ಸೋಕ್ಕೆ ಟ್ರೈ ಮಾಡಿದ್ದೆ. ಯಾವಾಗಲೂ ಅದೇ ಮೇಲ್ಗಡೆ ಕಟ್ ಮಾಡಿಬಿಟ್ಟು ಹಾಕ್ತಿದ್ದೆ. ಈ ಸತಿ ಫುಲ್ ಪೊಟ್ಯಾಟೊ ಹಾಕಿದ್ದೆ, ಬಟ್ ಆದ್ರೂ ಅಷ್ಟೊಂದೇನು ರಿಸಲ್ಟ್ ಇಲ್ಲ. ಇಲ್ಲಿ ನೋಡಿ, ಇದು ಚೆನ್ನಾಗಿದೆ, ಇಷ್ಟು ದೊಡ್ಡದು. ಅದೇ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ನೋಡಿ, ಕ್ಲೀನ್ ಮಾಡಿದೆ, ನೋಡಿ ಹೆಂಗಿದೆ ಇವಾಗ, ಸಕ್ಕತ್ತಾಗಿದೆ. ಕಲರೇ ನೋಡಿ ಹೆಂಗೆ ಚೇಂಜ್ ಆಗೋಯ್ತು. ಜಾಸ್ತಿ ಏನಾದ್ರು ಸಿಕ್ಕಿದ್ದಿದ್ರೆ ಈ ಬೋಂಡನೋ ಬಜ್ಜಿನೋ ಇಲ್ಲ ಚಿಪ್ಸೋ ಏನಾದ್ರು ಮಾಡೋಣ ಅಂದ್ಕೊಂಡೆ, ಬಟ್ ನೋಡಿದ್ರೆ ಸಿಕ್ಕಿರೋದೇ ಇಷ್ಟು. ಇದನ್ನ ಏನು ಸಾರ್ಗೆ ಹಾಕೋದು ಅಷ್ಟೇ, ಇಷ್ಟೇ ಎಷ್ಟಿರೋದು, ಇನ್ನೇನು ಸಾರ್ಗೆ ಹಾಕಿದ್ರೆ ಒಂದೊಂದು ಪೀಸ್ ಸಿಗುತ್ತೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ.